ಭೂಲೋಕದಲ್ಲಿ ದುರ್ಗಾಮಾತೆ. ಭೂಲೋಕನೇ ತುಂಬಾ ಕೋಲಾಹಲದಿಂದ ಇತ್ತು. ನಮ್ಮ ಕಥೆಯ ನಾಯಕನಾದ ರಾಮು ಕೂಡ ಬೇಗನೆ ಎದ್ದು ಅವನ ರೂಮಿಂದ ಹೊರಗಡೆ ಬಂದ. ಎದ್ದ ತಕ್ಷಣ ಹಸಿವಾಗ್ತಾ ಇದೆ. ಅಮ್ಮ, ನನಗೆ ಬೇಗ ಟಿಫಿನ್ ಕೊಡಿ. ಈ ದಿನ ಭಾನುವಾರ. ಹೊರಗಡೆ ನನ್ನ ಗೆಳೆಯರು ನನಗೋಸ್ಕರ ಕಾಯ್ತಾ ಇದ್ದಾರೆ. ನಾನು ಹೋಗಿ 6 ಮೇಲೆ 6 ಹೊಡಿಬೇಕು. ಮೊದಲೇ ಪಕ್ಕದೂರಿನವರಿಗೆ ಬೆಟ್ ಕಟ್ಟಿದ್ದೀವಿ. ಈ ಸಲ ಕಪ್ ನಮ್ದೆ. ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನಿಂಗೆ ಗೊತ್ತಿಲ್ವಾ? ಇವತ್ತು ದುರ್ಗಾಷ್ಟಮಿ. ಅಯ್ಯೋ ಹೌದಾ? ನನಗೆ ತುಂಬಾ ಭಯ ಆಗ್ತಿದೆ ಅಮ್ಮ. ಅದಕ್ಕೆ ಯಾಕೋನೋ ಭಯ? ಅಂದ್ರೆ ಇವತ್ತೇ ಚಂದ್ರಮುಖಿ ಫಿಲಮಲ್ಲಿರುವ ದೆವ್ವವಾದ ಬ್ಯೂಟಿಫುಲ್ ಚಂದ್ರಮುಖಿ ವೆಂಕಟಪತಿ ರಾಜನನ್ನು ಬಲಿ ತಗೊಳುತ್ತೆ. ನನಗೆ ತುಂಬಾ ಭಯ ಆಗುತ್ತಿದೆ. ಚೀಚಿ ಬಡವ, ಇವತ್ ನನಗೆ ಏನೇನೋ ಹೇಳಿ ತಲೆ ತಿನ್ಬೇಡ. ಇವತ್ತು ನಾನು ದೇವರಿಗೆ ಪೂಜೆ ಮಾಡ್ಬೇಕು, ವಿಧ ವಿಧವಾದ ಅಡಿಗೆ ಮಾಡ್ಬೇಕು. ಊರಲ್ಲಿ ಇರೋರೆಲ್ಲ ತಾಯಿಯ ಮಂಟಪದತ್ರ ಹೋಗಿರ್ತಾರೆ. ನೀನು ನಿನ್ ತಂದೆಯಿಂದ ನನಗೆ ಯಾವ ಪ್ರಯೋಜನನೂ ಇಲ್ಲ. ನಿನ್ನಿಂದಾನೇ ಇವತ್ತು ನನಗೂ ಕೂಡ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಲೇಟ್ ಆಗ್ತಿದೆ. ಹಾಗಂತ ಹೇಳಿ ಅಮ್ಮ ಅಡಿಗೆ ಮನೆಯೊಳಗಡೆ ಹೋದ್ರು. ಇನ್ನೊಂದ್ ಪಕ್ಕ ರಾಮು ಮನೆ ಹೊರಗಡೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ದ. ಅಯ್ಯೋ, ಅಮ್ಮ ಇವತ್ತು ಕೋಪದಿಂದಿದ್ದಾರೆ. ಗಲಾಟೆ ಮಾಡಿದ್ರೆ ಅಮ್ಮ ಆಗ್ಬಿಡ್ತಾರೆ. ಅಮ್ಮ ಅಂದಾಗ ನೆನಪಾಗ್ತಿದೆ, ಊರ ಹೊರಗಡೆ ಇರುವ ಅಮ್ಮವರ ದೇವಸ್ಥಾನದಲ್ಲಿ ವಿಧ ವಿಧವಾದ ಪ್ರಸಾದವನ್ನು ಕೊಡುತ್ತಾರೆ. ಅಲ್ಲಿಗೆ ಹೋಗಿ ತಿಂದು ಬರ್ತೀನಿ. ಹಾಗಂತ ಹೇಳಿ ರಾಮು ಆ ಊರಿನ ಗಡಿಗೆ ಹೋದ. ಆವಾಗ ಮಂಟಪದಲ್ಲಿ ಪೂಜಾರಿ ಮಾತ್ರ ನಿಂತ್ಕೊಂಡಿದ್ರು. ಏನಪ್ಪ ಬಂದಿಯಾ? ಏನಪ್ಪ ಇನ್ನು ಯಾರು ಬಂದಿಲ್ಲ ಅಂತ ಆಲೋಚನೆ ಮಾಡ್ತಾ ಇದ್ದೆ. ಸರಿಯಾದ ಸಮಯಕ್ಕೆ ಬಂದೆ. ಮನೆಯಲ್ಲಿ ಪೂಜೆಗೆ ಬೇಕಾದ ವಸ್ತುವನ್ನು ಮರೆತು ಬಂದೆ. ನಾನು ಇವಾಗ ಹೋಗಿ ತಗೊಂಬರ್ತೀನಿ. ಅದುವರೆಗೂ ಈ ದೇವಸ್ಥಾನದಲ್ಲೇ ಕೂತ್ಕೊಂಡಿರು. ಹಾಗಂತ ಹೇಳಿ ಪೂಜಾರಿ ರಾಮನ ಮಂಟಪದ ಹತ್ತಿರ ಕೂರ ಕೇಳಿ ಹೋದ್ರು. ಆವಾಗ ರಾಮನ ಯಾರೋ ದೂರದಿಂದ ಕರೆದ ಹಾಗೆ ಇತ್ತು. ಯಾರೋ ಕರೆದ ರೀತಿ ಆಯ್ತು. ಆದ್ರೆ ಇಲ್ಲಿ ಯಾರೂ ಇಲ್ಲ. ಲೇ ಬಡವ, ನಾನೇ ಕಣೋ ಅಮ್ಮ. ಅಮ್ಮನಾ? ಮನೆಯಲ್ಲಿ ಅಡಿಗೆ ಮಾಡುವ ಅಮ್ಮ ಅಷ್ಟು ಬೇಗ ಇಲ್ಲಿಗೆ ಬಂದ್ರ? ಹಾಗಂತ ಅವನು ಸುತ್ತಮುತ್ತ ಹುಡುಕಕ್ಕೆ ಶುರು ಮಾಡ್ದ. ಆವಾಗ ಮಂಟಪದಲ್ಲಿದ್ದ ದುರ್ಗಮ್ಮ ರಾಮು ತಲೆಗೆ ಮೆಲ್ಲೆ ಹೊಡೆದ್ರು. ಸುತ್ತಲೂ ಸುತ್ತಾಡಿ ನೋಡ್ತಾ ಇದ್ದೀಯೇ ಹೊರತು ಹಿಂದೆ ತಿರುಗಿ ನೋಡ್ತಾ ಇಲ್ಲ. ಅಷ್ಟೇ, ಜನರು ಕೂಡ ಯಾವಾಗ್ಲೂ ಏನೇನೋ ಹುಡುಕ್ತಾರೆ ಹೊರತು ಅವರ ಹಿಂದೇನೆ ಇರುವ ನನ್ನನ್ನು ಯಾವಾಗ್ಲೂ ಕೂಡ ಗಮನಿಸುವುದಿಲ್ಲ. ಅಮ್ಮ, ನೀವು ನಿಜವಾಗ್ಲೂ ಮಾತಾಡ್ತೀರಾ? ಇಲ್ಲ, ನನಗೋಸ್ಕರ ಒಬ್ಳು ಡಬ್ಬಿಂಗ್ ಆರ್ಟಿಸ್ಟ್ನ ಇಟ್ಕೊಂಡಿದ್ದೀನಿ. ನಿನ್ನ ಕಣ್ಣ ಮುಂದೆನೆ ಬಾಯಿ ತೆರೆದು ಮಾತಾಡ್ತಾ ಇದ್ದೀನಿ. ನಿನಗೆ ಡೌಟ್ ಯಾಕೆ? ಏನೋ ಅಮ್ಮ, ಈ ಮಧ್ಯೆ AIT ತಯಾರಿಸಿದ ಕಥೆಯನ್ನು ನೋಡಿ ನನಗೆ ಸಂದೇಹ ಬಂತು. ಹೌದಮ್ಮ, ನೀವು ನನ್ನ ಜೊತೆ ಮಾತಾಡ್ತಿದ್ದೀರಾ? ನಮ್ಮ ಜೊತೆ? ಅದು ನನ್ನಂತವನ ಜೊತೆ? ಯಾವ ವೃಕ್ಷನೂ ಇಲ್ಲದಿರುವಾಗ ಆ ಮಹಾವೃಕ್ಷನೇ ನಿಜವಾದ ವೃಕ್ಷ ಎನ್ನುವ ಹಾಗೆ ಈ ಕಲಿಯುಗದಲ್ಲಿ ನಿನ್ನಂತವರೇ ಸ್ವಲ್ಪ ಒಳ್ಳೆಯವರು. ನೀವು ನನ್ನ ಹೊಗಳಿದ್ರಾ? ವಾವ್! ಈ ವಿಡಿಯೋವನ್ನು ತೆಗೆದು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟ್ಟರ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಆದ್ರೂ ಏನ್ ಪ್ರಯೋಜನ? ಎಲ್ಲರೂ AIT ಕ್ರಿಯೇಟಿವ್ ವಿಡಿಯೋ ಅಂತಾರೆ. ಸರಿ, ನನ್ನ ವಿಷಯ ಬಿಡಿಯಮ್ಮ. ಇಷ್ಟಕ್ಕೂ ನೀವೇಕೆ ಡಲ್ಲಾಗಿ ಕಾಣಿಸ್ತಾ ಇದ್ದೀರಾ? ಏನಮ್ಮ, ಏನಾಯ್ತು? ನನ್ನ ಮರ್ಯಾದೆ ನಿಮಗೇನಾದ್ರೂ ಕಡಿಮೆ ಆಯ್ತಾ? ಏನು ಅಂತ ಹೇಳೋದು ನನ್ನ ಚಿಂತೆಯನ್ನು? ಒಂದು ಸಲ ನಾನು ಗರ್ಭಗುಡಿಯಲ್ಲಿದ್ದೆ. ಆ ಕಾಲದಲ್ಲಿ ಸ್ವಲ್ಪ ದುರಂಕಾರಿಗಳು ಕುಲದ ಹೆಸರಲ್ಲಿ ಜನರ ಮಧ್ಯೆ ತಾರತಮ್ಯವನ್ನುಂಟು ಮಾಡಿದ್ರು. ಕೆಲವರನ್ನು ದೇವಸ್ಥಾನದ ಒಳಗೆ ಬಿಡಲಿಲ್ಲ. ನಾನು ಅಮ್ಮ ಸುಮ್ನಿರ್ತೀನಾ? ನಾನೇ ದೇವಸ್ಥಾನದಿಂದ ಹೊರಗೆ ಬಂದು ಪ್ರತಿ ದಸರಕ್ಕೆ ಈ ರೀತಿ ಮಂಟಪದೊಳಗೆ ಬಂದು ಕೂತು ಪೂಜೆಯನ್ನು ತಗೊಳ್ತಾ ಇದ್ದೀನಿ. ಇದು ಒಳ್ಳೆ ವಿಷಯ ತಾನೇ ಅಮ್ಮ. ಇಷ್ಟಕ್ಕೂ ಮದರ್ ಇಸ್ ಗ್ರೇಟ್. ನಾನೇನೋ ಭಕ್ತರಿಂದ ಪೂಜೆಯನ್ನು ಪಡಿಬೇಕು ಅಂತ ಇದ್ದೀನಿ. ಆದರೆ ಭಕ್ತರೇನೋ ಪೂಜೆ ಹೆಸರಲ್ಲಿ ಹಾಕುವ ವೇಷವನ್ನು ನೋಡಿದ್ರೆ ಅಯ್ಯೋ, ನನಗೇನೆ ಕೋಪ ಬರ್ತಾ ಇದೆ. ವೇಷನ? ಏನ್ ವೇಷ ಅಮ್ಮ? ಹೇಳಕ್ಕೇನಿದೆ, ಡೈರೆಕ್ಟ್ ಆಗಿ ತೋರಿಸ್ತೀನಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಪೂಜೆ ಮುಗಿಯುತ್ತೆ. ದೇವಸ್ಥಾನದ ಒಳಗೆ ಬರುವ ಭಕ್ತರು ನನ್ನ ಮುಂದೆ ಏನನ್ನು ಬೇಡಿಕೊಳ್ಳುತ್ತಾರೆ ನೀನೇ ನೋಡು. ಹಾಗೆ ರಾಮು ಹಾಗೂ ದುರ್ಗಾಮಾತೆ ಮಂಟಪದ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡ್ರು. ಆವಾಗ ಸ್ವಲ್ಪ ಸಮಯದಲ್ಲಿ ಪೂಜಾರಿ ಅಲ್ಲಿಗೆ ಬಂದ್ರು. ಈ ಪೂಜಾರಿ ಇಷ್ಟೊತ್ತಾದ್ರೂ ಕೂಡ ಯಾಕೆ ಪೂಜೆಯನ್ನು ಆರಂಭಿಸಲಿಲ್ಲ ಗೊತ್ತಾ? ಅಂದ್ರೆ ಬಹುಶಃ ರಾವು ಕಾಲ ಏನಾದ್ರೂ ಬಂದಿರಬೇಕು. ಸರ್ವ ಮಂಗಳಿನಿ, ನನಗೆ ಯಾಕೋ ಮಂಗಳ. ನಾನೇ ಕಾಳ, ಕಾಳಿ ರೂಪಿಣಿ ಕೂಡ.
ನನಗೆ ರಾಹು ಕಾಲ, ಒಳ್ಳೆ ಕಾಲ, ಕೆಟ್ಟ ಕಾಲ ಅಂತ ಕೆಲಸ ಏನಿದೆ? ಊರಲ್ಲಿ ಇದ್ದಾನಲ್ವಾ, ಅದೇ ಊರಿನ ದೊಡ್ಡ ಮನುಷ್ಯನಾದ ಗೋಪಾಲ್ರಾವ್. ಅವನು ಅವನ ಹೆಂಡತಿ ಬೆಳಿಗ್ಗೆನೆ ನಿದ್ರೆಯಿಂದ ಎದ್ದು ಈ ದೇವಸ್ಥಾನಕ್ಕೆ ಬರ್ಬೇಕು ಅಂದ್ರೆ ಅದಕ್ಕೆ ತುಂಬಾ ಸಮಯ ಆಗುತ್ತೆ ಅಲ್ವಾ? ಮಧ್ಯಾಹ್ನದ ಪೂಜೆಗೆ ಎಲ್ಲರೂ ವಿಐಪಿಗಳ ಎಂಟ್ರಿಗೋಸ್ಕರ ಕಾಯ್ತಾ ಇರ್ತಾರೆ. ಅವರು ಯಾವಾಗ ಬರ್ತಾರೋ ಆವಾಗ ತಾನೇ ನನಗೂ ಕೂಡ ಅಭಿಷೇಕ ಆಗೋದು. ಹಾಗೆ ರಾಮು ಹಾಗೂ ದುರ್ಗಾಮಾತೆ ಇಬ್ರು ಮಾತಾಡ್ಕೊಳ್ತಾ ಇದ್ರು. ಮೆಲ್ಲೆ ಮೆಲ್ಲೆ ಊರಿನಲ್ಲಿ ಇರೋರು ಎಲ್ರು ಕೂಡ ಮಂಟಪದ ಹತ್ತಿರ ಬರಕ್ಕೆ ಶುರು ಮಾಡಿದ್ರು. ಆವಾಗ ಊರಿನ ಮುಖ್ಯಸ್ಥ ಹಾಗೂ ಅವನ ಹೆಂಡತಿ ಕೂಡ ಅಂದವಾಗಿ ತಯಾರಾಗಿ ಮಂಟಪದ ಹತ್ತಿರ ಬಂದ್ರು. ಏನ್ರಿ, ಆ ತಾಯಿಯ ಸೀರೆಗಿಂತ ನನ್ನ ಸೀರೆ ಚೆನ್ನಾಗಿದೆ ಅಲ್ವಾ? ಹಾಗೆ ಮುಖ್ಯಸ್ಥನ ಹೆಂಡತಿ ತನ್ನ ಗಂಡನ ಹತ್ರ ಪ್ರೀತಿಯಿಂದ ಕೇಳಿದ್ರು. ನೋಡ್ದ ಅವಳು ಹೇಗೆ ಮಾತಾಡ್ತಿದ್ದಾಳೆ ಅಂತ? ತಾಯಿಯ ಸೀರೆಗಿಂತ ಅವಳ ಸೀರೆನೇ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಅಂತೆ. ಇದು ಎಂತಹ ಭಕ್ತಿ! ದಸರಾ ಹಬ್ಬದ ಪ್ರಯುಕ್ತ ನಾನು ತಾಯಿಗೆ 101 ಕಾಸು ಮಾಲೆಯನ್ನು ಬಹುಮಾನವಾಗಿ ಕೊಡಬೇಕು ಅಂತ ಪ್ರಕಟಣೆ ಮಾಡುತ್ತಿದ್ದೀನಿ. ಕೇಳಿದ್ರಮ್ಮ, ಪ್ರೆಸಿಡೆಂಟ್ ಅವರು ನಿಮಗೆ ಕಾಸಿನ ಮಾಲೆಯನ್ನು ಬಹುಮಾನವಾಗಿ ಕೊಡುತ್ತಾರಂತೆ. ಇವನಿದು 101ನೇ ಸಲ ಹೇಳ್ತಾ ಇರೋದು. ಆದ್ರೆ 1 ಡಜನ್ ಗಾಜಿನ ಬಳೆಯನ್ನು ಕೂಡ ನನಗೆ ಅರ್ಪಣೆ ಮಾಡಿಲ್ಲ. ನಾನು ತಾಯಿ ಅಲ್ವಾ, ಅದರಿಂದ ಇಂಥವರನ್ನು ನಾನು ಕ್ಷಮಿಸಲೇಬೇಕು. ಹಾಗೆ ಪ್ರೆಸಿಡೆಂಟ್ ಹೆಂಡತಿ ಹಾಗೂ ಪ್ರೆಸಿಡೆಂಟ್ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಹೋದ್ರು. ಹೀಗಿರುವಾಗ ಆ ಊರಿಗೆ ಸೇರಿದ ಮಂಗಮ್ಮ ಅನ್ನುವ ಆಕೆ ತನ್ನ ಸೊಸೆಯ ಜೊತೆ ಮಂಟಪಕ್ಕೆ ಬಂದ್ಲು. ಏನೇ, ನಿನಗೆ ಬುದ್ಧಿ ಇದೆಯಾ? ಸೋಷಿಯಲ್ ಮೀಡಿಯಾ ಹೇಳುವ ಪ್ರಕಾರ ನಾವಿವತ್ತು ಯೆಲ್ಲೋ ಕಲರ್ ಸೀರೆಯನ್ನೇ ಉಡ್ಬೇಕು. ಅದ್ರ ಪ್ರಕಾರ ಯೆಲ್ಲೋ ಕಲರ್ ಸ್ಯಾರಿಯನ್ನೇ ಉಡ್ಬೇಕು. ನೀನೇನೋ ಗ್ರೀನ್ ಕಲರ್ ಸ್ಯಾರಿ ಉಟ್ಕೊಂಡಿದ್ದೀಯಾ? ಅಯ್ಯೋ ಅತ್ತೆ, ನನ್ನನ್ನು ಕ್ಷಮಿಸಿ, ನನ್ ಜೊತೆ ಯೆಲ್ಲೋ ಕಲರ್ ಸೀರೆ ಇಲ್ವಲ್ಲ. ಆದ್ರೂ ನೀವೇನು ಚಿಂತೆ ಮಾಡಬೇಡಿ, ಈ ಗ್ರೀನ್ ಕಲರ್ ಸ್ಯಾರಿಯಲ್ಲೇ ನಾನು ಫೋಟೋ ತೆಗಿತೀನಿ. ಆಮೇಲೆ ಈ ಸೀರೆ ಬಣ್ಣವನ್ನು ಎಡಿಟ್ ಮಾಡ್ತೀನಿ. ಹಾಗಂತ ಮಂಗಮ್ಮ ಹಾಗೂ ಸರಿತಾ ಇಬ್ರು ಮಾತಾಡ್ಕೊಂಡು ತಾಯಿಯ ಮಂಟಪದ ಹತ್ತಿರ ಬಂದ್ರು. ಅಮ್ಮ ಸೀತಮ್ಮ, ನನ್ ಮಗ ನನ್ ಮಾತೆ ಕೇಳ್ತಾ ಇಲ್ಲ. ಯಾವಾಗ ನನ್ ಈ ಸೊಸೆ ನನ್ ಮನೆಗೆ ಬಂದ್ಲೋ ಆವಾಗಿಂದ ಅವಳ ಮಾತನ್ನೇ ಕೇಳ್ತಿದ್ದಾನೆ. ನನ್ ಮಗ ನನ್ ಸೊಸೆಗೆ ಡೈವರ್ಸ್ ಕೊಡುವ ಹಾಗೆ ಮಾಡಿ ನನ್ನ ಕೋರಿಕೆನ ನೀವು ಈಡೇರಿಸಿದ್ರೆ ನಾನು ನಿಮಗೆ 101 ತೆಂಗಿನಕಾಯಿ ಹೊಡಿತೀನಿ. ದಸರಾ ಅಲ್ವಾ, ನಿಮಗೆ ತುಂಬಾ ಇಷ್ಟ ಅಂತ ನಿಮಗೋಸ್ಕರ ಈ ಸೀರೆನ ತಂದಿದ್ದೀನಿ. ಹಾಗಂತ ಮಂಗಮ್ಮ ಅವ್ರು ತಗೊಂಡ್ ಬಂದ ಸೀರೆನ ದೇವಿಯ ಮುಂದ್ಗಡೆ ಇಟ್ರು. ಇನ್ನೊಂದ್ ಕಡೆ ಸೊಸೆಯಾದ ಸರಿತಾ ತನ್ನ ಮನ್ಸಲ್ಲಿ ಈ ರೀತಿ ಬೇಡ್ಕೊಂಡ್ಲು. ಅಮ್ಮ, ಈ ಅತ್ತೆಯ ಕಾಟ ನನ್ಗೆ ತಡ್ಕೊಳಕ್ಕಾಗ್ತಿಲ್ಲ. ಸೊಸೆ ಮಾತ್ರ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ಬಾರ್ದಂತೆ, ಮಗಳು ಮಾತ್ರ ಮಾಡ್ಬೋದಂತೆ. ಇವ್ರನ್ನ ನಿಮ್ ಜೊತೆನೆ ಕರ್ಕೊಂಡೋಗ್ಬಿಡಿ. ನಾನು ಕೂಡ ನಿಮ್ಗೋಸ್ಕರ ಸೀರೆ ತಂದಿದ್ದೀನಿ. ನಾನು ನಮ್ಮ ಅತ್ತೆ ರೀತಿ ಡೂಪ್ಲಿಕೇಟ್ ಸೀರೆ ತಂದಿಲ್ಲಮ್ಮ, ಇದು ಒರಿಜಿನಲ್. ನೀವು ನನ್ನನ್ನೇ ಕಾಪಾಡ್ಬೇಕು. ಹಾಗೆ ಅತ್ತೆ ಸೊಸೆ ಇಬ್ರು ದೇವ್ರ ಹತ್ರ ಬೇಡ್ಕೊಂಡು ಅಲ್ಲಿಂದ ಮನೆಗೆ ಹೋದ್ರು. ಸ್ವಲ್ಪ ಸಮಯದ ನಂತರ ಒಬ್ಳು ಅಂದವಾದ ಹುಡುಗಿ ಆ ಮಂಟಪದ ಹತ್ತಿರ ಬಂದ್ಲು. ತಾಯಿ, ಎಷ್ಟು ರೀಲ್ಸ್ ಮಾಡಿ ಏನೇ ಅಪ್ಲೋಡ್ ಮಾಡಿದ್ರು ಫಾಲೋವರ್ಸ್ ಸಿಗ್ಲೇ ಇಲ್ಲ. ಒಂದೊಂದ್ಸಲ ಆಲೋಚನೆ ಮಾಡಿದ್ರೆ ಸಾಯ್ಬೇಕು ಅನ್ಸುತ್ತೆ. ಪ್ಲೀಸ್ ಅಮ್ಮ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಅಧಿಕ ಆಗುವ ರೀತಿ ಮಾಡಿ. ಅದು ಅಲ್ಲದೆ ಮೊನ್ನೆ ತನಕ ಮಾಡಿರುವ ಸ್ಟೋರಿಗೆ ಫಾಲೋವರ್ಸ್ ಬರ್ಲಿಲ್ಲ. ಫಾಲೋವರ್ಸ್ ಅಧಿಕ ಆಗುವ ರೀತಿ ಮಾಡಿ. ನಾನ್ ಕೇಳಿದೆಲ್ಲ ಮಾಡಿದ್ರೆ ನಿಮಗೆ ರೇಷ್ಮೆ ಸೀರೆ ಕೊಡಿಸ್ತೀನಿ. ಹಾಗಂತ ಬೇಡ್ಕೊಂಡು ಆ ಹುಡುಗಿ ಅಲ್ಲಿಂದ ಹೋದ್ಲು. ಸ್ವಲ್ಪ ಸಮಯದಲ್ಲಿ ಇಬ್ರು ಸೊಸೆಯಂದಿರು ಅಲ್ಲಿಗೆ ಬಂದ್ರು. ಇಲ್ ನೋಡು, ನಾನೇ ದೊಡ್ಡ ಸೊಸೆ, ನಾನೇ ಮೊದ್ಲು ಪೂಜೆ ಮಾಡೋದು. ದೊಡ್ಡ ಸೊಸೆನೇ ಮೊದ್ಲು ಪೂಜೆ ಮಾಡ್ಬೇಕು ಅಂತ ಎಲ್ಲಾದ್ರೂ ಬರ್ತಿದ್ಯಾ? ಮನೆಯಲ್ಲಿ ಇರೋ ತನಕ ಮಾತ್ರ ನೀನು ದೊಡ್ಡ ಸೊಸೆ, ನಾನು ಚಿಕ್ಕ ಸೊಸೆ. ಮನೆಯಿಂದ ಹೊರಗೆ ಬಂದ್ಮೇಲೆ ನೀನ್ ಯಾರೋ ನಾನ್ ಯಾರೋ. ನಿನ್ನ ಪೂಜೆ ನೀನ್ ಮಾಡು, ನನ್ ಪೂಜೆನ ನಾನ್ ಮಾಡ್ಕೋತೀನಿ. ನೋಡಿದ್ರ ದುರ್ಗಮ್ಮ, ಇವಳಿಗೆ ಎಷ್ಟೊಂದು ದುರಂಕಾರ. ಇಂಥವ್ರೆಲ್ಲ ಯಾಕೆ ಭೂಮಿ ಮೇಲೆ ಇರ್ಬೇಕು? ಇಂಥವಳ ಜೊತೆ ಎಲ್ಲ ನನಗ್ಯಾಕೆ ಜಗಳ? ನನ್ ಗಂಡನ್ ಜೊತೆ ಚಿನ್ನದ ಸೊಂಟದ ಪಟ್ಟಿ ಮಾಡ್ಕೊಡಿ ಅಂದ್ರೆ ಮಾಡಿಯೇ ಕೊಡಲ್ಲ. ನೀವೇ ನನ್ ಗಂಡನಿಗೆ ಒಳ್ಳೆ ಬುದ್ಧಿ ಕೊಡ್ಬೇಕು. ನನ್ ಗಂಡನ್ ಜೊತೆ ನನಗೆ ಸೊಂಟದ ಪಟ್ಟಿ ಮಾಡಕ್ಕೆ ಸ್ವಲ್ಪ ಬುದ್ಧಿ ಆದ್ರೂ ಕೊಡಿ. ನೀವೇ ಅದೃಷ್ಟಶಾಲಿ. ನಿಮ್ಮ ಹಾಗೆ ನನಗೂ ಕೂಡ ಕಾಣಿಕೆಗಳು ಬಂದ್ರೆ ನಾನು ನಿಮ್ಗೆ ಸ್ವಲ್ಪ ಕೊಡ್ತೀನಿ. ನಿಮಗೆ ತುಂಬಾ ಇಷ್ಟವಾದ ಬಾಸ್ಮತಿ ಅಕ್ಕಿ ಹಾಕಿ ಪುಳಿಯೋಗರೆ ಮಾಡಿದೀನಿ. ಹಾಗಂತ ದೊಡ್ಡ ಸೊಸೆ ದುರ್ಗಮಾತೆ ಹತ್ರ ಬೇಡ್ಕೊಂಡ್ಲು. ಅಮ್ಮ, ನಾನೇ ದೊಡ್ಡ ಸೊಸೆ, ಆದ್ರೆ ನನಗೆ ನಿನ್ ಜೊತೆ ಏನ್ ಕೇಳ್ಬೇಕು ಅಂತಾನೆ ಗೊತ್ತಿಲ್ಲ.
ಯಾಕೆ ಅಂದ್ರೆ ನನಗೆ ಏನೇ ಕಷ್ಟ ಬಂದ್ರೂ ನೀವೇ ತಾನೇ ನನ್ನನ್ನು ಕಾಪಾಡುವುದು. ನನಗೆ ಯಾವ ರೀತಿ ಕೋರಿಕೆನೂ ಇಲ್ಲ, ಯಾವಾಗ್ಲೂ ನಿಮ್ಮ ಕರುಣೆ ನನ್ನ ಮೇಲಿರಬೇಕು. ಏನೇ ಕಷ್ಟ ಬಂದ್ರೂ ಆ ಕಷ್ಟದಿಂದ ದಾಟುವ ಶಕ್ತಿಯನ್ನು ನನಗೆ ಕೊಡಿ. ಈ ಭಕ್ತೆನ ನೀವೇ ಕಾಪಾಡಬೇಕು. ಹಾಗಂತ ಹೇಳಿ ಚಿಕ್ಕ ಸೊಸೆ ದೇವಿಯ ಹತ್ತಿರ ಬೇಡ್ಕೊಳ್ತಿದ್ಲು. ನೋಡಿದ್ರಮ್ಮ, ಆ ಸಣ್ಣ ಸೊಸೆ ಎಷ್ಟು ಭಕ್ತಿಯಿಂದ ಬೇಡಿಕೊಳ್ಳುತ್ತಿದ್ದಾರೆ. ಈ ಲೋಕದಲ್ಲಿ ಸ್ವಲ್ಪ ಜನ ಆದರೂ ಒಳ್ಳೆ ಭಕ್ತರಿದ್ದಾರಮ್ಮ. ಆ ಸಣ್ಣ ಸೊಸೆ ಇದುವರೆಗೂ ರೀಲ್ಸ್ಗೋಸ್ಕರ ಆಕ್ಟಿಂಗ್ ಮಾಡಿದ್ಲು. ಎದುರಲ್ಲಿ ಕ್ಯಾಮರಾ ಕೂಡ ಇಟ್ಟಿದ್ದಾಳೆ ನೋಡು. ಇಂಥವ್ರನ್ನ ಎಷ್ಟೋ ಜನರನ್ನು ನಾನು ನೋಡಿದ್ದೀನಿ. ಯಾರು ನಿಜವಾದ ಭಕ್ತಿಯಿಂದ ಇದ್ದಾರೆ, ಯಾರು ನಾಟಕ ಮಾಡ್ತಿದ್ದಾರೆ ಅಂತ ನನಗೆ ಏನು ಗೊತ್ತಾಗ್ತಿಲ್ಲ. ಹಾಗಂತ ಚಿಕ್ಕ ಸೊಸೆ ಅವಳು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಕ್ಕೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ಲು. ವಿಡಿಯೋ ರೆಕಾರ್ಡ್ ಮಾಡಿದ್ಮೇಲೆ ಅದನ್ನ ತಗೊಂಡು ಅಲ್ಲಿಂದ ಹೋದ್ಲು. ನೋಡಿದೀಯಾ ಒಬ್ಬೊಬ್ರು ಹೇಗೆ ಇದ್ದಾರೆ ಅಂತ. 9 ದಿನಗಳಲ್ಲಿ ಇವರ ಮಾತು ಕೇಳಿ ಕೇಳಿ ನನಗೆ ತಲೆನೋವೇ ಬಂದ್ಬಿಟ್ಟಿದೆ. ಇಬ್ಬರಿಗೂ ಟೀಯನ್ನು ಸೃಷ್ಟಿ ಮಾಡ್ತೀನಿ. ಇಬ್ರು ಟೀ ಕುಡ್ಕೊಂಡು ಆಮೇಲೆ ಮಾತಾಡೋಣ. ಅಮ್ಮ, ನೀವು ಕೂಡ ಟೀ ಕುಡಿತೀರಾ? ಏನ್ ಮಾಡೋದು, ಕೋರಿಕೆ ಹಾಗೆ ತಾನೇ ಇದೆ. ನನಗೆ ತಲೆನೋವು ಬರ್ತಾ ಇದೆ. ನನಗೆ ಮತ್ತೆ ಮತ್ತೆ ತಲೆನೋವು ಬರ್ತಿದೆ. ಹೌದು, ಇಷ್ಟು ದೊಡ್ಡ ವಿಗ್ರಹನ ಇಡಿ ಅಂತ ನಾನೇನಾದ್ರೂ ಹೇಳದ್ನಾ? ನಾನು ಒಂದು ಸಣ್ಣ ಮಣ್ಣಿನಲ್ಲೂ ಕೂಡ ಇರ್ತೀನಿ, ಹಾಗೇನೆ ಬೇವಿನ ಮರದಲ್ಲೂ ಕೂಡ ಇರ್ತೀನಿ. ಬೇವಿನ ಮರಕ್ಕೇನೆ ಸೀರೆಯನ್ನು ಹುಟ್ಟಿಸಿ ತಾಯಿ ಅಂತ ಹೇಳಿದ್ರೆ ನಾನು ಹೂ ಅಂತ ಹೇಳ್ತೀನಿ. ನಿಮಗೆ ಮಾತ್ರ ದೊಡ್ಡ ದೊಡ್ಡ ವಿಗ್ರಹಗಳು ಬೇಕು. ನಿಜವಾಗ್ಲೂ ಪೂಜೆ ಯಾವಾಗ ಮಾಡ್ಬೇಕು ಅಂತ ಗೊತ್ತಾ? 6 ಗಂಟೆ ಆದ ತಕ್ಷಣ ಉದಯ 6 ಗಂಟೆಯ ಕಾಲದಲ್ಲಿ ಪೂಜೆ ಮಾಡ್ಬೇಕು. ಆದರೆ ನೀವು ಮಾತ್ರ ಎದುರು ನೋಡ್ತಾ ಇರ್ತೀರಾ. ಪೂಜೆಗೋಸ್ಕರ ನಾನಿದ್ರೆ ಸಾಕಲ್ವಾ? ಅಲ್ಲಿಗೆ ವಿಐಪಿಗಳು ಯಾಕೆ? ಇನ್ನು ಕೆಲವರೇನು 9 ದಿನಗಳ ಕಾಲ ಪೂಜೆ ಮಾಡುವಾಗ 9 ಬಣ್ಣದ ಸೀರೆಯನ್ನೇ ಉಡ್ಬೇಕಂತೆ. ನಾನು ಯಾವಾಗ್ಲಾದ್ರೆ 9 ಬಣ್ಣದ ಸೀರೆಯನ್ನೇ ಉಡಿಸಿ ಪೂಜೆ ಮಾಡಿ ಅಂತ ಹೇಳದ್ನಾ? ಇನ್ನು ಕೆಲವರೇನು ರೇಷ್ಮೆ ಸೀರೆಯನ್ನೇ ಉಡಿಸಿ ಪೂಜೆ ಮಾಡ್ಬೇಕು ಅಂತಾರೆ. ಇದನ್ನೆಲ್ಲ ನಾನು ಯಾವಾಗ್ಲಾದ್ರೂ ಕೇಳದ್ನಾ? ಹರಿದ ಬಟ್ಟೆಯನ್ನು ಉಡಿಸಿ ಪೂಜೆ ಮಾಡಿದ್ರು ಸಾಕು. ಇನ್ನು ಕೆಲವರು ಬಾಸ್ಮತಿ ರೈಸಲ್ಲೇ ಮಾಡಿದ ಅಡಿಗೆಯನ್ನು ಬಡಿಸ್ತಾರೆ. ನಾನು ಇನ್ನೂ ಹೇಳ್ಬೇಕಾದ್ರೆ ಯಾವಾಗ್ಲಾದ್ರೂ ಕೇಳದ್ನಾ? ಬಾಸ್ಮತಿ ರೈಸಲ್ಲೇ ಮಾಡಿದಂತಹ ವಿಧ ವಿಧವಾದ ಊಟ ಬೇಕು ಅಂತ. ರಾಗಿಯಿಂದ ಮಾಡಿದ ಅಂಬಲಿಯನ್ನು ಕೊಟ್ಟರು ಕೂಡ ನಾನು ಕುಡಿಯುತ್ತೇನೆ. ಕೆಲವರೇನೋ ನನ್ನ ಮುಂದೆ ಬಂದು ನಿಂತು ರೀಲ್ಸ್ ಮಾಡ್ತಾರೆ. ಇನ್ನು ಕೆಲವರು ಅವರು ಕೊಟ್ಟಂತಹ ಸೀರೆಯಿಂದನೇ ನಾನು ಚೆನ್ನಾಗಿ ಕಾಣಿಸ್ತೀನಿ ಅಂತ ಹೇಳ್ತಾರೆ. ಇನ್ನು ಊಟ ಕೊಡುವ ಸಮಯದಲ್ಲಿ ನನ್ನ ಮುಂದೆ ಬಂದು ನಿಂತು ಎಷ್ಟೋ ಜನರು ತಕದಿಮಿ ಆಡ್ತಾರೆ. ಅಮ್ಮ, ನನ್ನನ್ನು ಕ್ಷಮಿಸಿ. ಇವತ್ತು ನಾನು ಕೂಡ ಪ್ರಸಾದಕ್ಕೋಸ್ಕರನೇ ಇಲ್ಲಿ ಬಂದಿದ್ದು. ಇದರಲ್ಲಿ ತಮಾಷೆ ಏನೂ ಇಲ್ಲ. ಹಸಿವಾದಾಗ ಮಕ್ಕಳು ತಾಯಿಯ ಬಳಿ ಬರದೆ ಬೇರೆ ಇನ್ನು ಎಲ್ಲಿಗೆ ಹೋಗ್ತಾರೆ? ನೀನು ಕೇವಲ ಊಟಕ್ಕೋಸ್ಕರ ನನ್ ಜೊತೆ ಬಂದಿದೀಯ. ಆದ್ರೆ ಇನ್ನು ಕೆಲವರು ನನ್ನ ಬಳಿ ಬಂದು ಇನ್ನು ಏನೇನು ಕೇಳ್ತಾರೆ ಗೊತ್ತಾ? ಒಬ್ಬರೇನೋ ಇನ್ನೊಬ್ಬರ ನಾಶವನ್ನು ಬೇಡ್ತಾರೆ. ನನ್ನನ್ನು ನಾನೇ ನೋಡ್ಕೋತೀನಿ. ನನ್ನನ್ನು ಎಲ್ಲರಿಗೂ ಅಮ್ಮ ಅಂತ ಯಾರಿಗೂ ಗೊತ್ತಿಲ್ವಾ? ನಾನು ಒಬ್ಬರಿಗೆ ಒಳ್ಳೇದು ಮಾಡಿ ಇನ್ನೊಬ್ಬರಿಗೆ ಕೆಡುಕನ್ನು ಹೇಗೆ ಮಾಡಲು ಸಾಧ್ಯ? ಯಾರ ಜೊತೆ ಯಾವಾಗ ಹೇಗಿರ್ಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನನಗೆ ಯಾವ ರೀತಿಯ ಭೇದ ಭಾವಗಳು ಕೂಡ ಇಲ್ಲ. ಏನೂ ತಿಳಿಯದೆ ಓದದೆ ಬರುವವರಿಗೆ ನಾನು ಪಾಠ ಹೇಳಿಕೊಡುವವಳು. ಎಲ್ಲ ತಿಳಿದು ಬರುವ ಪಂಡಿತನಿಗೆ ನಾನು ವೇದಗಾಯತ್ರಿ. ಎಲ್ಲವೂ ನಾನೇ. ಸಾಧಾರಣ ಜನರ ಜೊತೆ ನಾನು ದುರಂಕಾರದಿಂದ ಮಾತನಾಡುವುದಿಲ್ಲ. ಪಂಡಿತರ ಜೊತೆ ಗಾಯತ್ರಿಯಾಗಿ ಇರ್ತೀನಿ. ಅಮ್ಮ, ನೀವು ನಿಜವಾಗ್ಲೂ ತುಂಬಾ ಗ್ರೇಟ್. ಇಷ್ಟು ಜನರನ್ನು ತಡ್ಕೊಳ್ತೀರಾ ಅಂದ್ರೆ ನಿಮಗೆ ತಾಳ್ಮೆ ಜಾಸ್ತಿ. ಅಮ್ಮ, ನೀವು ಯಾರನ್ನು ಕರುಣಿಸ್ತೀರಿ? ಯಾರನ್ನು ನೀವು ಕಾಪಾಡುತ್ತೀರಿ? ನನ್ನನ್ನು ಯಾರು ಕಲ್ಲಿನ ಒಳಗೆ ಕಲ್ಲಿನಂತೆ ನೋಡ್ತಾರೋ ಅವರನ್ನು ಬಿಟ್ಟು ಪ್ರತಿಯೊಂದು ಮಹಿಳೆಯಲ್ಲೂ ನನ್ನನ್ನು ನೋಡ್ತಾರೋ ಅವರಿಗೆ ನಾನು ವರವನ್ನು ಕೊಡುವುದು. ಯಾರು ಸ್ವಚ್ಛವಾದ ಭಕ್ತಿಯಿಂದ ನನ್ನನ್ನು ಅವರ ಮನೆಯಲ್ಲೇ ಇರಿಸ್ತಾರೋ ಅವರ ಮನಸ್ಸಲ್ಲಿ ಖಂಡಿತ ಇರ್ತೀನಿ. ನಿಮ್ಮನ್ನು ಕಾಪಾಡುವುದರಲ್ಲಿ ತಾಯಿಗೆ ತಾಯಿಯಾಗಿರುವವಳು ನಾನು. ಹಾಗಂತ ದುರ್ಗಮ್ಮತ ರಾಮು ಹತ್ರ ಮಾತಾಡ್ತಿದ್ರು. ಆವಾಗ್ಲೇ ರಾಮುವಿನ ತಾಯಿ ಬಂದು ರಾಮುನ ನಿದ್ರೆಯಿಂದ ಎಬ್ಸಿದ್ರು. ಲೇ, ಎದ್ದೇಳೋ ಎದ್ದೇಳೋ. ಹಬ್ಬದ ದಿನ ಕೂಡ ಈ ರೀತಿ ಮಲಗಿ ನಿದ್ರೆ ಮಾಡ್ತಾರಾ? ಏನು ಇದೆಲ್ಲ ಕನ್ಸಾ? ಇಷ್ಟೊತ್ತು ನಾನು ಕನ್ಸ್ಕೊಂಡಿದ್ದ. ಅಂದ್ರೆ ಹಬ್ಬ ಹೇಗ್ ಮಾಡ್ಬೇಕು ಅಂತ ತಾಯಿ ನನಗೆ ಹೇಳಿಕೊಟ್ರು. ಭಕ್ತಿ ಅಂದ್ರೆ ಏನು ಅಂತ ಕೂಡ ಹೇಳಿದ್ರು. ಅಮ್ಮ ಹೇಳಿದಾಗೇನೆ ಮಾಡ್ತೀನಿ. ಜೈ ದುರ್ಗಮ್ಮ. ಕೈಲಾಸದಲ್ಲಿ ಕಾರ್ತಿಕೇಯ ತುಂಬಾನು ಚಿಂತೆಯಿಂದ
ಆಕಾಶನ ನೋಡ್ಕೊಂಡು ಕೂತ್ಕೊಂಡಿದ್ದ. ಅವನ ಮುಖದಲ್ಲಿ ಚಿಂತೆ ಕಾಣಿಸ್ತಾ ಇತ್ತು. ಆವಾಗ್ಲೇ ಹೂಬುಟ್ಟಿನ ತಗೊಂಡು ದೇವಿ ಪಾರ್ವತಿ ಆ ಕಡೆ ಬಂದ್ರು. ತುಂಬಾನು ಚಿಂತೆಯಲ್ಲಿ ಕೂತ್ಕೊಂಡಿದ್ದ ಕಾರ್ತಿಕೇಯನನ್ನು ನೋಡಿ ದೇವಿ ಪಾರ್ವತಿ ಹತ್ರದಲ್ಲೇ ಕೂತ್ಕೊಂಡ್ರು. ಮಗನೇ ಸುಬ್ರಹ್ಮಣ್ಯ, ಏನಾಯಿತು? ಯಾವಾಗಲೂ ಪ್ರಕಾಶವಾಗಿರುವ ನಿನ್ನ ಮುಖ ಯಾಕೆ ಬಾಡಿ ಹೋಗಿದೆ? ಕೈಲಾಸದಲ್ಲಿ ನಿನಗೇನಾದರೂ ತೊಂದರೆಗಳಾಯ್ತಾ? ನಿನ್ನ ಮನಸ್ಸಲ್ಲಿ ಏನೋ ದುಃಖ ಇರುವ ಹಾಗಿದೆ. ನನ್ನ ಜೊತೆ ಹೇಳಪ್ಪ. ಅಮ್ಮ, ನಿಮಗೆ ಗೊತ್ತಿಲ್ಲದೆ ಇರೋದು ಏನಿದೆ? ಇನ್ನು ಸ್ವಲ್ಪ ದಿನಗಳಲ್ಲಿ ವಿನಾಯಕ ಚೌತಿ ಬರುತ್ತೆ. ಹೌದಪ್ಪ, ವಿನಾಯಕ ಚತುರ್ಥಿ ಅಂದ್ರೆ ಎಷ್ಟೊಂದು ವಿಶೇಷವಾದ ಹಬ್ಬ. ಹೌದು, ಅದರ ಬಗ್ಗೆ ನೀನ್ಯಾಕೆ ಆಲೋಚನೆ ಮಾಡ್ತಿದೀಯಾ? ಅಣ್ಣ ಭೂಲೋಕಕ್ಕೆ ಹೋಗ್ತಾನೆ. 9 ದಿನ ಅಲ್ಲೇ ಇದ್ದು ಪೂಜೆಯನ್ನು ಮುಗಿಸಿಯೇ ಬರೋದು. ಕೈಲಾಸದಲ್ಲಿ ನನ್ನ ಜೊತೆ ಇರೋದಿಲ್ಲ ತಾನೇ. ಅಣ್ಣ ಕೈಲಾಸದಲ್ಲಿ 9 ದಿನ ಇರೋದಿಲ್ಲ ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ. ಹೌದಪ್ಪ, ನೀನು ಹೇಳುವುದು ಕೂಡ ನಿಜಾನೇ. ವಿನಾಯಕ ಭೂಲೋಕಕ್ಕೆ ಹೋಗುವುದು ನನಗೂ ಕೂಡ ದುಃಖನೇ ಆಗುತ್ತೆ. ಮಗ ದೂರ ಇದ್ದಾನೆ ಅಂತ ಯಾವ ತಾಯಿಗೆ ಚಿಂತೆ ಇರುವುದಿಲ್ಲ. ಆದರೆ ಏನ್ ಮಾಡಕ್ಕಾಗುವುದು? ವಿನಾಯಕ ಆದಿಭಗವಾನಲ್ಲವಾ? ಭೂಲೋಕದಲ್ಲಿ ಜನರು ಅವನ ಬರುವಿಕೆಗಾಗಿ ಕಾಯುತ್ತಿರುತ್ತಾರೆ. ಭೂಲೋಕದಲ್ಲಿರುವ ಅವನ ಭಕ್ತರಿಗೋಸ್ಕರ ಅವನ ಭಕ್ತರ ಕಷ್ಟವನ್ನು ನೀಗಿಸಲು ವಿನಾಯಕ ಖಂಡಿತವಾಗಿ ಭೂಲೋಕಕ್ಕೆ ಹೋಗಲೇಬೇಕು. ಹೌದಮ್ಮ, ನನಗೆ ಗೊತ್ತು. ಅಣ್ಣ ಇಲ್ಲದಿದ್ದರೆ ನನಗೆ ಕೈಲಾಸದಲ್ಲಿ ತುಂಬ ದುಃಖ ಆಗುತ್ತೆ. ನಿನ್ನ ನೋವು ನನಗೆ ಅರ್ಥ ಆಗ್ತದೆ ಅಪ್ಪ. ಆದರೆ ಧರ್ಮವನ್ನು ಪಾಲಿಸುವುದು ಕೂಡ ಮುಖ್ಯ ತಾನೇ. ನಾವು ವಿನಾಯಕನಿಗೋಸ್ಕರ ಕಾಯೋಣ. ಹಾಗೆ ಅವರಿಬ್ರು ಮಾತಾಡ್ತಾ ಇದ್ದಾಗ ಶಿವಯ್ಯ ಅಲ್ಲಿಗೆ ಬಂದ್ರು. ಶಿವಯ್ಯನನ್ನು ನೋಡಿ ಕಾರ್ತಿಕೇಯ ದೇವಿ ಪಾರ್ವತಿ ಎದ್ದು ನಿಂತು ಕೈ ಮುಗಿದ್ರು. ಪಾರ್ವತಿ, ಸುಬ್ರಹ್ಮಣ್ಯ, ಏನಾಯಿತು? ನೀವು ತುಂಬ ದುಃಖದಲ್ಲಿದ್ದೀರಾ? ವಿನಾಯಕನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಾ? ಹೌದು ಸ್ವಾಮಿ, ವಿನಾಯಕ ಚತುರ್ಥಿಗೋಸ್ಕರ ವಿನಾಯಕ ಭೂಲೋಕಕ್ಕೆ ಹೋಗ್ತಾನೆ ಅಂತ ಸುಬ್ರಹ್ಮಣ್ಯ ದುಃಖ ಪಡ್ತಿದ್ದಾನೆ. ನನಗೂ ಕೂಡ ಸ್ವಲ್ಪ ದುಃಖ ಆಗ್ತಿದೆ. ನಿಮ್ಮ ಚಿಂತೆ ನನಗೆ ಅರ್ಥ ಆಗುತ್ತಿದೆ. ವಿನಾಯಕ ಇಲ್ಲದ ದುಃಖ ನಿಮಗೆ ಗೊತ್ತು. ಆ ದುಃಖವನ್ನು ಹೇಗೆ ನೀಗಿಸುವುದು ಅಂತ ನನಗೂ ಗೊತ್ತು. ವಿನಾಯಕ ಕೈಲಾಸದಲ್ಲಿ ಇಲ್ಲ ಅಂತ ಚಿಂತೆ ಮಾಡುವ ಬದಲು ನೀವಿಬ್ಬರು 9 ದಿನ ವಿನಾಯಕನಿಗೆ ಪೂಜೆ ಮಾಡಿ. ಪೂಜೆನಾ? ಆದರೆ ಅಪ್ಪ, ವಿನಾಯಕ ಕೈಲಾಸದಲ್ಲಿ ಇಲ್ಲದಿದ್ದಾಗ ನಾವೇಗೆ ಪೂಜೆ ಮಾಡೋದು? ವಿನಾಯಕ ಯಾವಾಗಲೂ ನಮ್ಮ ಜೊತೆನೇ ಇದ್ದಾನೆ. ಅವನ ಶರೀರ ದೂರ ಇದ್ರೂ ಅವನ ಆತ್ಮ ನಮ್ಮ ಜೊತೆಲೇ ಇದೆ. ಮಣ್ಣಿನಿಂದ ವಿನಾಯಕನ ವಿಗ್ರಹವನ್ನು ಮಾಡಿ ಆ ವಿಗ್ರಹದಲ್ಲಿ ವಿನಾಯಕ ಇದ್ದಾನೆ ಅಂತ ಭಕ್ತಿಯಿಂದ ಪೂಜೆ ಮಾಡಿ. ಹಾಗೆ ಮಾಡುವುದರಿಂದ ವಿನಾಯಕ ನಮ್ಮ ಜೊತೆನೇ ಇದ್ದಾನೆ ಅಂತ ನಿಮಗೂ ಅನಿಸುತ್ತೆ. ನಿಮ್ಮ ದುಃಖವು ನೀಗುತ್ತೆ. ಇದು ಕೇವಲ ಆಚಾರ ಮಾತ್ರವಲ್ಲ, ನಿಮ್ಮ ಭಕ್ತಿಯ ಒಂದು ರೂಪ. ಹೌದು ಸ್ವಾಮಿ, ನೀವು ಹೇಳಿರುವುದು ನಿಜಾನೇ. ವಿನಾಯಕ ಇಲ್ಲೇ ಇದ್ದಾನೆ ಅಂತ ಪೂಜೆ ಮಾಡಿದ್ರೆ ಆ ದುಃಖ ಕೂಡ ನಮ್ಮಿಂದ ದೂರವಾಗುತ್ತೆ. ಅಪ್ಪ, ನಾನು ಮಣ್ಣಿನಿಂದ ವಿನಾಯಕನ ವಿಗ್ರಹವನ್ನು ಮಾಡ್ತೀನಿ. ತುಂಬ ಪ್ರೀತಿಯಿಂದ ಸಂತೋಷದಿಂದ ವಿಗ್ರಹವನ್ನು ಮಾಡ್ತೀನಿ. ಸರಿ ಸುಬ್ರಹ್ಮಣ್ಯ, ನಿಮ್ಮ ಭಕ್ತಿಗೆ ಮೆಚ್ಚಿದ ಪೂಜೆ ಇಲ್ಲ. ಈ 9 ದಿನ ನೀವು ಮಾಡುವ ಪೂಜೆ ವಿನಾಯಕನಿಗೆ ಸಂತೋಷವನ್ನು ಕೊಡುತ್ತೆ. ತಕ್ಷಣ ದೇವಿ ಪಾರ್ವತಿ ಹಾಗೂ ಕಾರ್ತಿಕೇಯ ಇಬ್ರು ಕೂಡ ವಿನಾಯಕನ ವಿಗ್ರಹ ಮಾಡೋದಕ್ಕೋಸ್ಕರ ಮಣ್ಣನ್ನು ತಗೊಂಡ್ ಬರಕ್ ಹೋದ್ರು. ಒಂದು ಪವಿತ್ರವಾದ ಜಾಗದಿಂದ ಮಣ್ಣು ತಗೊಂಡ್ ಬಂದ್ರು. ಇಲ್ಲಿ ನೋಡು ಸುಬ್ರಹ್ಮಣ್ಯ, ಈ ಮಣ್ಣು ಎಷ್ಟೊಂದು ಶುದ್ಧವಾಗಿದೆ ಅಂತ. ಈ ಶುದ್ಧವಾದ ಮಣ್ಣಿಗೆ ನಾವು ಭಕ್ತಿ ಪ್ರೀತಿಯನ್ನು ತುಂಬಿದ್ರೆ ಖಂಡಿತವಾಗಿ ವಿನಾಯಕ ನಮ್ ಜೊತೆ ಇರ್ತಾನೆ. ಹೌದಮ್ಮ, ಅಣ್ಣನ ದೊಡ್ಡ ಭುಜ, ಏಕದಂತ ಉದ್ದವಾದ ಸೊಂಡಿಲು ಎಷ್ಟು ಚೆನ್ನಾಗಿ ಬಂದಿದೆ. ನಿಜವಾಗ್ಲೂ ಅಣ್ಣ ನಮ್ಮ ಕಣ್ಣ ಮುಂದೆನೇ ಇದ್ದಾನೆ. ಹೌದು ಸುಬ್ರಹ್ಮಣ್ಯ, ನಿಜವಾದ ಭಕ್ತಿಯಿಂದ ನಾವು ಏನೇ ಮಾಡಿದ್ರೂ ಆ ಭಕ್ತಿಯಲ್ಲಿ ಆ ದೇವರಿರುತ್ತಾನೆ. ಈ ವಿಗ್ರಹದ ಒಳಗೆ ಖಂಡಿತವಾಗಿ ನಿಮ್ಮ ಅಣ್ಣ ಇದ್ದಾನೆ. ನಾನು ಅಣ್ಣನಿಗೆ ಇಷ್ಟವಾದ ಕಡುಬು ಲಾಡು ಮಾಡಲಿಕ್ಕೆ ನಿಮಗೆ ಸಹಾಯ ಮಾಡ್ತೀನಿ. ಖಂಡಿತ ಸುಬ್ರಹ್ಮಣ್ಯ, ನೀನು ಪ್ರೀತಿಯಿಂದ ಮಾಡಿರುವ ನೈವೇದ್ಯವನ್ನು ನಿಮ್ಮಣ್ಣ ಖಂಡಿತ ಸ್ವೀಕರಿಸುತ್ತಾನೆ. ವಿಗ್ರಹನ ಮಾಡಿ ಮುಗಿಸಿದ್ರು. ಅದು ತುಂಬಾನು ಅಂದವಾಗಿ ನಿಜವಾಗಿ ಇರೋ ತರ ಕಾಣಿಸ್ತಿತ್ತು. ದೇವಿ ಪಾರ್ವತಿ ಹಾಗೂ ಕಾರ್ತಿಕೇಯನ ಮನಸ್ಸು ಆ ವಿಗ್ರಹವನ್ನ ನೋಡಿ ತುಂಬಾನು ಸಂತೋಷಪಟ್ಟಿತು. ಕೈಲಾಸದಲ್ಲಿ ಒಂದು ಪವಿತ್ರವಾದ ಜಾಗದಲ್ಲಿ ಚಿಕ್ಕ ಮಂಟಪನ ಸೃಷ್ಟಿ ಮಾಡಿ ಅವರು ಮಾಡಿದ ಮಣ್ಣಿನ ಗಣೇಶನ ವಿಗ್ರಹವನ್ನ ಅದರಲ್ಲಿಟ್ಟು
ಗಣೇಶನಿಗೆ ಹೂಗಳಿಂದ ಅಲಂಕಾರ ಮಾಡಿ ಅವರಿಬ್ರು ಕೂಡ ಪೂಜೆನೂ ಮಾಡಕ್ಕೆ ಶುರು ಮಾಡಿದ್ರು. ಗಣೇಶನಿಗೆ ಇಷ್ಟವಾದ 21 ಎಲೆಗಳನ್ನ ತಗೊಂಡ್ಬಂದು ಸಮರ್ಪಿಸಿ, ಓ ವಿಘ್ನೇಶ್ವರ, ಮೊದಲ ಪೂಜೆಯನ್ನು ಪಡೆಯುವ ದೇವರೇ, ನೀವು ಇಲ್ಲದ ದುಃಖವನ್ನು ತೀರಿಸಲು ನೀವು ನಮ್ಮ ಜೊತೆ ಇದ್ದೀರಾ ಅಂತ ಮಣ್ಣಿನಿಂದ ನಿಮ್ಮ ವಿಗ್ರಹವನ್ನು ಮಾಡಿ ಭಕ್ತಿಯಿಂದ ಪೂಜೆ ಮಾಡ್ತಿದ್ದೀವಿ. ನಮ್ಮ ಪೂಜೆಯನ್ನು ಸ್ವೀಕರಿಸಿ. ಓಂ ಗಜನಾನ ನಮಃ, ಓಂ ಗಣೇಶಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಲಂಬೋದರಾಯ ನಮಃ. ಹಾಗೆ ಕಾರ್ತಿಕೇಯ ಗಣೇಶನಿಗೋಸ್ಕರ ಮಾಡಿದ ಎಲ್ಲ ಪ್ರಸಾದಗಳನ್ನ ಮುಂದೆ ತಗೊಂಡ್ ಬಂದು ಇಟ್ಟ. ಅಣ್ಣ, ನಿಮಗೆ ತುಂಬಾ ಇಷ್ಟವಾದ ಕಡುಬು ಲಡ್ಡು ನನ್ನ ಕೈಯಾರೆ ಮಾಡಿದ್ದೀನಿ, ಪ್ರೀತಿಯಿಂದ ಸ್ವೀಕರಿಸಿ. ಶಿವಯ್ಯ ಅವರು ಮಾಡ್ತಾ ಇದ್ದ ಪೂಜೆನ ಪ್ರಶಾಂತವಾಗಿ ನೋಡ್ತಾ ಇದ್ರು. ನಿಮ್ಮ ಭಕ್ತಿ ತುಂಬಾ ದೊಡ್ಡದು. ಶರೀರ ದೂರ ಇದ್ರೂ ನಿಮ್ಮ ಮನಸ್ಸಲ್ಲಿ ಅವನ ನೆನಪು ಇಷ್ಟೊಂದು ಪವಿತ್ರವಾಗಿದೆ. ಇದೇ ತಾನೇ ಭಕ್ತಿ. ಹಾಗೆ 9 ದಿನಗಳ ತನಕ ಪೂಜೆ ಪುರಸ್ಕಾರ ಎಲ್ಲಾನು ನಡೀತಾ ಇತ್ತು. ದೇವಿ ಪಾರ್ವತಿ ಹಾಗೂ ಕಾರ್ತಿಕೇಯ ಇಬ್ರು ಕೂಡ ಗಣೇಶನಿಗೆ ಇಷ್ಟವಾದ ಪ್ರಸಾದಗಳನ್ನ ಮಾಡಿ ತಗೊಂಡ್ ಬಂದಿಟ್ಟು ಪ್ರತಿದಿನ ಗಣೇಶನಿಗೆ ಪೂಜೆನೂ ಮಾಡ್ತಾ ಇದ್ರು. ಹಾಗೆ ಗಣೇಶ ಇಲ್ಲ ಅನ್ನುವ ಕೊರತೆನ ತೀರಿಸ್ಕೊಳ್ತಾ ಇದ್ರು. ಒಂದು ದಿನ ಪೂಜೆ ಎಲ್ಲ ಮುಗಿದ್ಮೇಲೆ ದೇವಿ ಪಾರ್ವತಿಯ ಹತ್ತಿರ ಕಾರ್ತಿಕೇಯ, ಅಮ್ಮ, ಅಪ್ಪ ಹೇಳಿದ ಮಾತು ಎಷ್ಟೊಂದು ನಿಜ. ಅಣ್ಣ ಇಲ್ಲ ಅಂತ ನಾನು ತುಂಬಾ ದುಃಖಪಟ್ಟೆ. ಆದ್ರೆ ಮಣ್ಣಿನ ವಿಗ್ರಹಕ್ಕೆ ಪೂಜೆ ಮಾಡುವಾಗ ಅಣ್ಣ ನಮ್ಮ ಜೊತೆನೇ ಇದ್ದಾನೆ ಅನ್ಸುತ್ತೆ. ಅವನ ನಗು, ಅವನ ಗಲಾಟೆ ಎಲ್ಲವೂ ನನ್ನ ಕಣ್ಣ ಮುಂದೆ ಬರುತ್ತಿದೆ. ಹೌದು ಸುಬ್ರಹ್ಮಣ್ಯ, ನಿಜವಾದ ಭಕ್ತಿಗೆ ಮುಖ ಬೇಕಾಗಿಲ್ಲ, ಮನಸ್ಸಿದ್ರೆ ಸಾಕು. ನೀನು ಮಾಡಿದ ಪೂಜೆ ನಿಮ್ಮ ಅಣ್ಣನನ್ನು ಇಲ್ಲಿ ಕರೆತರುತ್ತೆ. 9ನೇ ದಿನ ಗಣೇಶ ಚತುರ್ಥಿ ಹಬ್ಬ ಎಲ್ಲ ಮುಗಿದ್ಮೇಲೆ ಶಿವಯ್ಯ, ದೇವಿ ಪಾರ್ವತಿ, ಕಾರ್ತಿಕೇಯ 3 ಜನನು ಗಣೇಶನ ವಿಗ್ರಹನ ಎತ್ಕೊಂಡು ಪವಿತ್ರವಾದ ಗಂಗಾ ನದಿಯಲ್ಲಿ ನಿಮಜ್ಜನ ಮಾಡೋದಕ್ಕೋಸ್ಕರ ಬಂದ್ರು. ಈ ಮಣ್ಣಿನ ವಿಗ್ರಹ ವಿನಾಯಕನ ಶರೀರವನ್ನು ಸೂಚಿಸುತ್ತೆ. ಇದು ನೀರಲ್ಲಿ ಕರಗಿದರೂ ವಿನಾಯಕ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇರುತ್ತಾನೆ. ವಿಗ್ರಹವನ್ನ ನದಿಯಲ್ಲಿ ಹಾಕೋದ್ಕಿಂತ ಮುಂಚೆ, ಓ ಗಂಗಾಮಾತೆ, ನಮ್ಮ ಪ್ರೀತಿಯ ಮಗನನ್ನು ನಿಮ್ಮೊಳಗೆ ಲೀನ ಮಾಡಿಕೊಳ್ಳಿ. ಅವನ ಆಶೀರ್ವಾದ ಒಂದು ಎಳ್ಳಷ್ಟಾದ್ರೂ ನಮ್ಮ ಮೇಲೆ ಇರುವ ಹಾಗೆ ನೋಡು. ಅಣ್ಣ, ನೀನು ಯಾವಾಗಲೂ ನಮ್ಮ ಜೊತೆನೇ ಇರ್ತೀಯ. ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲಿರಬೇಕು. ವಿಗ್ರಹ ಸಂಪೂರ್ಣವಾಗಿ ನೀರಿನಲ್ಲಿ ಕರಗಿತ್ತು. ಆದ್ರೆ ಗಣೇಶನ ಮೇಲೆ ಇದ್ದ ಪ್ರೀತಿ ಮಾತ್ರ ಯಾವಾಗ್ಲೂ ಕರಗಿಲ್ಲ. ಸ್ವಲ್ಪ ಸಮಯದ ನಂತರ ಭೂಲೋಕದಿಂದ ಗಣೇಶ ಸಂತೋಷವಾಗಿ ಕೈಲಾಸಕ್ಕೆ ಬಂದ. ಗಣೇಶನ ಕಣ್ಣಿನಲ್ಲಿ ಬೆಳಕು, ಮುಖದಲ್ಲಿ ಸಂತೋಷನೂ ಇತ್ತು. ತನ್ನ ತಾಯಿ, ತಂದೆ ಹಾಗೂ ತಮ್ಮ ಇಬ್ರು ಅವನಿಗೋಸ್ಕರ ಪೂಜೆ ಮಾಡಿದ್ರಿಂದ ಗಣೇಶ ಇನ್ನೂ ಸಂತೋಷವಾಗಿ ಇದ್ದ. ಅಮ್ಮ, ಅಪ್ಪ, ಸುಬ್ರಹ್ಮಣ್ಯ, ನಾನು ಇಲ್ಲದ ಚಿಂತೆಯನ್ನು ನೀವು ಎಷ್ಟು ಚೆನ್ನಾಗಿ ನೀಗಿಸಿದ್ದೀರಾ. ನಿಮ್ಮ ಭಕ್ತಿಯನ್ನು ನೋಡಿ ನಾನು ಮೆಚ್ಚಿದೆ. ಅಣ್ಣ, ನೀವು ದೂರ ಇದ್ದೀರಂತ ನಾನು ಬೇಜಾರು ಮಾಡಿಕೊಂಡೆ. ಆದರೆ ತಂದೆ ಹೇಳಿದಾಗೆ ಮಣ್ಣಿನ ವಿಗ್ರಹವನ್ನು ಪೂಜೆ ಮಾಡಿದಾಗ ನೀವು ನಮ್ಮ ಜೊತೆನೇ ಇರುವಾಗಿತ್ತು. ನೀವು ಬಂದಿರುವುದು ನಮಗೆ ತುಂಬ ಸಂತೋಷವಾಗ್ತಿದೆ. ನೀನು ತಿರುಗಿ ಬಂದಿರುವುದು ನಮಗೆ ತುಂಬಾ ಸಂತೋಷವನ್ನು ಕೊಡ್ತಾ ಇದೆಯಪ್ಪ. ನಿನ್ನ ಆಶೀರ್ವಾದ ನಮ್ಮ ಮೇಲೆ ಎಳ್ಳಷ್ಟಾದ್ರೂ ಇರಬೇಕು. ಭಕ್ತಿಗೆ ದೂರ ಅಡ್ಡಿ ಇಲ್ಲ. ಮನಸ್ಸಲ್ಲಿ ನಿಜವಾದ ಪ್ರೀತಿ ಭಕ್ತಿ ಇದ್ರೆ ದೈವ ಯಾವಾಗಲೂ ನಮ್ಮ ಜೊತೆನೇ ಇರುತ್ತೆ ಅಂತ ಕೈಲಾಸ ಕುಟುಂಬ ನಿರೂಪಿಸಿದೆ. ಹಾಗೆ ಶಿವಯ್ಯ, ದೇವಿ ಪಾರ್ವತಿ, ಗಣೇಶ, ಕಾರ್ತಿಕೇಯ ಸಂತೋಷದಿಂದ ಒಬ್ರನ್ನ ಇನ್ನೊಬ್ರು ನೋಡ್ಕೊಂಡ್ರು. ಗಣೇಶ ವಾಪಸ್ ಬಂದಿದ್ರಿಂದ ಕೈಲಾಸ ಇನ್ನೂ ಅಂದವಾಗಿ ಕಾಣಿಸ್ತಿತ್ತು. ಹಾಗೆ ಆ ವರ್ಷದಿಂದ ಒಂದೊಂದು ಗಣೇಶ ಚತುರ್ಥಿ ಹಬ್ಬದ ದಿನ ಗಣೇಶ ಭೂಲೋಕಕ್ಕೆ ಹೋದ್ಮೇಲೆ ದೇವಿ ಪಾರ್ವತಿ, ಕಾರ್ತಿಕೇಯ, ಶಿವಯ್ಯ 3 ಜನನು ಸೇರಿ ಗಣೇಶ ಚತುರ್ಥಿ ಹಬ್ಬನ ಆಚರಿಸ್ತಾ ಇದ್ರು. ಹಾಗೆ ಆಚರಿಸೋದ್ರಿಂದ ಗಣೇಶ ಆವಾಗ ಕೈಲಾಸದಲ್ಲಿ ಇಲ್ಲ ಅನ್ನುವ ಕೊರತೆ ಅವ್ರು ಯಾರಿಗೂ ಇರ್ತಾ ಇರ್ಲಿಲ್ಲ. ಆದ್ರಿಂದ ಗಣೇಶನು ತುಂಬಾ ಸಂತೋಷ ಪಡ್ತಿದ್ದ.